ಲಕ್ಷ್ಮಿ ಮಡಿಲು ಸೇರಿದ ಮಗಳು ಜಾಹ್ನವಿ ಬಯಲಾಗುತ್ತಾ ಜಯಂತ್ ಮುಖವಾಡ. ಜೀ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮಿಯ ಸಂಕಷ್ಟದ ದಿನಗಳು ಕಳೆಯುತ್ತಿವೆ. ಇಷ್ಟು ದಿನ ಎಲ್ಲರೂ ಇದ್ದು ಯಾರೂ ಇಲ್ಲದಂತೆ ಇದ್ದ ಲಕ್ಷ್ಮಿಗೆ ಮತ್ತೆ ತನ್ನ ತವರಿನ ಸಂಬಂಧ ಬಿಗಿಯಾಗಿದೆ. ಇದಕ್ಕೆಲ್ಲ ಕಾರಣ ಇಷ್ಟು ದಿನಗಳು ಸಾವನ್ನಪ್ಪಿದ್ದಾಳೆ ಅಂದುಕೊಂಡಿದ್ದ ಮಗಳು ಜಾಹ್ನವಿ. ಗಂಡ ಜಯಂತ್ ಜೊತೆ ಪ್ರವಾಸಕ್ಕೆ ತೆರಳಿದ್ದ ಜಾನು ಸಮುದ್ರದಲ್ಲಿ ಬಿದ್ದು ಸಾವನ್ನಪ್ಪಿದ್ದಳು. ಆದರೆ ಆಕೆಯ ಮುಖವನ್ನು ಕೊನೆ ಸಲ ಮನೆಯವರು ಯಾರೂ ನೋಡಿರಲಿಲ್ಲ. ಹೇಗೋ ಬದುಕುಳಿದು ಲಕ್ಷ್ಮಿ ತವರು ಮನೆ ಸೇರಿದ್ದಳು ಜಾಹ್ನವಿ. ನನಗ್ಯಾರೂ ಇಲ್ಲ, ಅನಾಥೆ ಅಂತ ಹೇಳಿ ಲಲಿತಾ ಮನೆ ಸೇರಿದ್ದ ಜಾನು ಆ ಮನೆ ಮಗಳೇ ಆಗಿ ಹೋಗಿದ್ದಳು. ಆಕೆಯ ನಡೆ ನುಡಿ ಎಲ್ಲವೂ ಕುಟುಂಬ ಸದಸ್ಯರಿಗೆ ತುಂಬಾನೇ ಇಷ್ಟವಾಗಿತ್ತು. ತನ್ನ ಗೆಳೆಯ ವಿಶ್ವನಿಗೆ ಗಂಡ ಜಯಂತ್ ಎಂಥವರು ಅನ್ನೋದನ್ನ ತಿಳಿಸಿದ್ದಳು. ಅಷ್ಟೇ ಯಾಕೆ, ಲಲಿತಾ ಹತ್ತಿರ ಕೂಡ ಜಯಂತ್ ಬಗ್ಗೆ ಜಾನು ಹೇಳಿಕೊಂಡಿದ್ದಳು. ನಂತರ ಜಾನುವೇ ನಮ್ಮ ಲಕ್ಷ್ಮಿ ಮಗಳು ಅನ್ನೋದು ಲಲಿತಾಗೆ ತಿಳಿದಿತ್ತು. ಹೆತ್ತವರಿಗೆ ಆಕೆಯನ್ನ ಒಪ್ಪಿಸಬೇಕು ಅನ್ನುವಷ್ಟರಲ್ಲಿ ಜಯಂತ್ ಕೈಯಲ್ಲಿ ಲಲಿತಾ ಸಾವನ್ನ ಕಂಡಿದ್ದರು. ನಂತರ ತಾಯಿಯ ಡೈರಿ ಸಹಾಯದಿಂದ ವಿಶ್ವ ಅತ್ತೆ ಹಾಗೂ ಅತ್ತೆ ಮಗಳು ಯಾರೆಂದು ಕಂಡುಹಿಡಿದಿದ್ದ. ಲಕ್ಷ್ಮಿಯೇ ನಮ್ಮ ಅತ್ತೆ, ಜಾಹ್ನವಿಯೇ ನಮ್ಮ ಅತ್ತೆ ಮಗಳು ಅಂತ ಗೊತ್ತಾಗುತ್ತೆ. ಲಕ್ಷ್ಮೀ ಶ್ರೀನಿವಾಸರ ಷಷ್ಠಿ ಪೂರ್ತಿ ದಿನವೇ ಜಾನು ಬದುಕಿರೋ ವಿಚಾರ ಮನೆ ಮಂದಿಗೆ ಗೊತ್ತಾಗುತ್ತೆ. ವಿಶ್ವ ಜಾನು ಬರುವಾಗ ಜಯಂತ್ ವಿಶ್ವನಿಗೆ ಒಂದು ಗತಿ ಕಾಣಿಸ್ಬೇಕೆಂದು ಪ್ಲಾನ್ ಹಾಕಿದ್ದ. ರೌಡಿಗಳ ಕೈಯಿಂದ ಆತನಿಗೆ ಸಮಸ್ಯೆ ಆಯ್ತು ಅನ್ನುವಷ್ಟರಲ್ಲಿ ಜಾನು ಕಾಳಿಯಾಗಿದ್ದು ರೌಡಿಗಳ ಜೊತೆ ಸೆಣಸಾಡಿ ಷಷ್ಠಿ ಪೂರ್ತಿ ನಡೆಯುತ್ತಿರೋ ದೇಗುಲಕ್ಕೆ ಇಬ್ಬರು ಬರ್ತಾರೆ. ಹೆತ್ತವರನ್ನ ಕಂಡೊಡನೆ ಜಾನು ಭಾವುಕಳಾಗಿ ಕಣ್ಣೀರು ಹಾಕಿದ್ದಾಳೆ. ಮಗಳನ್ನ ನೋಡಿ ಹೆತ್ತವರು ಒಡ ಹುಟ್ಟಿದವರು ಕೂಡ ಸಂತಸಗೊಂಡಿದ್ದಾರೆ. ಇನ್ನು ವಿಶ್ವನೇ ನನ್ನ ಅಣ್ಣನ ಮಗ ಎಂದು ಲಕ್ಷ್ಮಿಗೆ ಗೊತ್ತಾಗುತ್ತೆ. ಇಷ್ಟು ದಿನಗಳ ಕಾಲ ಮಗಳನ್ನ ಕಳೆದುಕೊಂಡು ಕಣ್ಣೀರು ಹಾಕುತ್ತಿದ್ದ ಲಕ್ಷ್ಮಿ ಸಂತಸಕ್ಕೆ ಪಾರವೇ ಇಲ್ಲವಾಗಿದೆ. ಈಗ ಜಾನು ಜಯಂತ್ ಎಂಥವರು ಅನ್ನೋದರ ಬಗ್ಗೆ ಎಲ್ಲರ ಮುಂದೆ ಹೇಳುತ್ತಾಳ, ಕಾದು ನೋಡಬೇಕಾಗಿದೆ. ಇತ್ತ ತನ್ನ ಚಿನ್ನು ಮರಿ ತನ್ನ ಕೈಯಿಂದ ತಪ್ಪಿಸಿಕೊಂಡಿದೆ ಅಂತ ಜಯಂತ್ ಬಾಲ ಸುಟ್ಟಬೇಕಿನಂತಾಗಿದ್ದಾರೆ. ಮುಂದೆ ಏನು ಮಾಡೋದು, ಎಲ್ಲಿ ತನ್ನ ಸತ್ಯ ಹೊರಬರುತ್ತೆ ಅಂತ ಆತಂಕಗೊಂಡಿದ್ದಾರೆ. ಇನ್ನು ಲಲಿತಾ ಸಾವಿಗೆ ಜಯಂತ್ ಕಾರಣ ಅನ್ನೋದು ಸಂತೋಷ್ಗೆ ಗೊತ್ತಿದ್ರೂ ಕೂಡ ಅದನ್ನು ಆತ ಹೇಳುತ್ತಾನಾ ಇಲ್ಲವಾ ಅನ್ನೋದೂ ಕೂಡ ತಿಳಿದಿಲ್ಲ. ಆದರೆ ಜಾನು ಮಾತ್ರ ಜಯಂತ್ ಬಣ್ಣ ಬಯಲು ಮಾಡಬೇಕಾಗಿದೆ ಅಂತಾರೆ ಪ್ರೇಕ್ಷಕರು. ಲಕ್ಷ್ಮಿ ಜೊತೆಗೆ ತಂದೆ ಒಂದಾಗಿದ್ದಾರೆ, ಆದರೆ ಅಣ್ಣನ ಕೋಪ ಮಾತ್ರ ತಣ್ಣಗಾಗಿಲ್ಲ. ಆತ ನನ್ನನ್ನು ಮತ್ತೆ ಒಪ್ಪಿಕೊಂಡಿಲ್ಲ ಅಂತ ಲಕ್ಷ್ಮಿಗೆ ಬೇಸರ ಕಾಡ್ತಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.